ಕುತ್ಕೊಳ್ಳಿ ರಾಯಣ್ಣ. ಇಲ್ಲಿ ನಿಂತರೆ ರಾಣಿ ಚೆನ್ನಮ್ಮ ಹಾಗೂ ಇಲ್ಲಿ ನಿಂತರೆ ತ್ಯಾಕರೆ. ಬ್ರಿಟಿಷ್ ಆಫೀಸರ್. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಂದ ವಿಷಯ? ನಾನು ಎಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಜು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮ ಅಪ್ಪ ತಾತ ಮುತ್ತಾತಂದಿರ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಕಿತ್ತೂರನ್ನು ನೀವೇನು ಕಟ್ಟಿದವರೇ, ಬೆಳೆಸಿದವರೇ, ಇಲ್ಲ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ? ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಎಂದಿಗೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂಜು ಕಪ್ಪ ಕೊಡುತ್ತೀವೆಂದು ಒಪ್ಪಂದ ಮಾಡಿಕೊಂಡವಳು ನೀವೇ. ಎಂದು ಕಪ್ಪ ಕೊಡುವುದಿಲ್ಲ ಎಂದು ಹೇಳುತ್ತಾ ಇರುವವನು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಏನು? ಜಾಗ ಟೇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದು ಎಂದು ಬೊಬ್ಬೆ ಹಾಕುವ ಅಬ್ಬೆಪಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾನು ಮನದಂಡನೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ರಾಣಿ ಸಾಹೇಬ್, ನಿನ್ನ ಮಗ ಶಿವಲಿಂಗ ರುದ್ರ ಸರ್ಜನು ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ ರೈಟ್, ಆದರೆ ನಿನ್ನ ಮಗ ಸತ್ತ ನಂತರ ದತ್ತಕ ಬೇಡಿ ಮಾಡಿಕೊಂಡಿದ್ದೀರಿ. ಲಾರ್ಡ್ ಆಲ್ ಹೌಸಿ ಖಾತೆ ಪ್ರಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ದತ್ತುಪುತ್ರ ರಾಜವಾಳುವಂತಿಲ್ಲ. ತ್ಯಾಕರೆ, ಬಾಯಿ ಬಿಗಿ ಹಿಡಿದು ಮಾತನಾಡು. ಕಪ್ಪಿಯೇ, ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇಲ್ಲಿನ ಸಿಂಹಾಸನದ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ಧಿಕ್ಕರಿಸುತ್ತಿದ್ದೀರಿ. ಇದು ನಿಮಗೆ ಎಚ್ಚರ. ಮುಚ್ಚುಬಾರು. ತಾಯಿ ಆಸ್ಥಾನದಲ್ಲಿ ನಿಂತು ತಾಯಿಗೆ ಎಚ್ಚರ ನೀಡುವಷ್ಟು ಸತ್ಯನ ನಿನಗ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯಿ ಶಿಪಾಯಿ. ನಿನ್ನ ಜೊತೆ ಮಾತನಾಡಲು ನಾನು ಬಂದಿಲ್ಲ. ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರಿನ ಕಿಡಿ, ನನ್ನ ದತ್ತುಪುತ್ರ. ಇಲ್ಲಿ ಮಾತನಾಡುವ ಅಧಿಕಾರ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಇಲ್ಲಾರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮಂಜು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆ ಕುಣ್ಣಿಗಳು ಕಟ್ಟಿ ಬೆಳೆಸಿದ ರಾಜ್ಯವಲ್ಲ, ಕನ್ನಡಿಗರು ಕಟ್ಟಿದ ರಾಜ್ಯ. ರಾಣಿ ಸಾಹೇಬ್, ನೀವು ಜೀವದೊಂದಿಗೆ ಆಟವಾಡುತ್ತಿರುವಿರಿ. ಸಿಂಹಾಸನದ ಮೇಲೆ ಕುಳಿತು ಛಲಾತಾಡುತ್ತಿರುವಿರಿ. ಇದರಿಂದ ಕನ್ನಡಿಗರ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಲ್ಗಳಿಗೆ ಗೊತ್ತೈತಿ.
ಇದು ಕಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಮೊದಲಿರುವ ನಾಡೈತಿ. ಕಿತ್ತೂರು ಸ್ವಾಭಿಮಾನ ಮಾನಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀ ಜೀವ ಭಯ ತೋರಿಸ್ತಿ. ಬದುಕೋ ಆಸಿ ನಿಮಗಿದ್ದಂಗ್ ಕಾಣ್ತಿಲ್ಲ, ನಿಮ್ ನುಣಸ ಆಸಿ ನಮಗೂ ಇಲ್ಲ. ಏ ರಾಯಣ್ಣ, ಸಮಾಧಾನ ಶಾಂತಿ ಇರಲಿ. ಇಲ್ಲ ತಾಯಿ, ಹೆತ್ತ ತಾಯಿ ಕತ್ತಿಚ್ಕೋಕ ಒಂಚಾಕಿರ ಈ ಮಂಗ್ಯಾನ್ ಮಕ್ಳು ಮಾತ್ ಕೇಳಿ ಸುಮ್ಮನೆ ಕೂರಕ ನಾ ಶಿಕ್ಕಂಡ್ಲಲ್ರಿ. ತಾಯಿ ಚೆನ್ನಮ್ಮನ ಬಂಟನ ದೀನಿ ಅಪ್ಪಣೆ ಕೊಡಿ ತಾಯಿ. ಕಾಲ್ಕದ್ರಿ ಜಗ್ಲಕ್ ನಿಂತಿರೋ ಈ ಮಂಗ್ಯಾನ್ ಮಕ್ಳು ತಲೆನ ಅಡ್ಡಾಡ ಕಡ್ದಾಕ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಇದಕ್ಕೆ ನಿನ್ನಿಂದ ಧಕ್ಕೆ ಉಂಟಾಗುವುದು ಬೇಡ. ರಾಣಿ ಸಾಹೇಬ್ ಎಂದು ನಮಗೆ ಬಹುದೊಡ್ಡ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಇಂದು ನಾನು ಹೊರಡುತ್ತೇನೆ. ಇದರ ಪರಿಣಾಮ ಆದಷ್ಟು ಬೇಗ ಅನುಭವಿಸುತ್ತೀರಿ. ನೋಡಿದಿರ ಪ್ರಜೆಗಳೇ, ವಿನಾಕಾರಣ ಯುದ್ಧ ಮಾಡಬೇಕಂತೆ. ರಕ್ತಪಾತವಾಗಬಾರದೆಂದು ಬಯಸಿದರೆ ಇತ್ಯಾಕರೆ ಕಾಲ್ಕೆದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ. ಇಂದು ನಾವು ಸ್ವತಂತ್ರವಾಗಿ ಬದುಕಬೇಕು, ಇಲ್ಲವಾದರೆ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಬೇಕು. ಇದು ತಾಯಿ ಚೆನ್ನಮ್ಮನ ಮಾನ ಕಾಪಾಡುವ ಯುದ್ಧ. ಇದರಲ್ಲಿ ನಾವು ಸ್ವತಂತ್ರರು ಎಂದು ದೇಶಕ್ಕೆ ಸಾರೋಣ. ಯುದ್ಧಕ್ಕೆ ಸಿದ್ಧರಾಗಿ. ಜೈ ಭುವನೇಶ್ವರಿ.